ಮತ್ತೆ ತಾವರೆಕೆರೆಗೆ ಹೋಗಿದ್ದೆ. ಏನು ತಾವರೆಕೆರೆಗ? ನೀವ್ಯಾಕೆ ಅಲ್ಲಿಗೆ ಹೋದ್ರಿ ಮಾವ? ಮತ್ತೆ ಏನಾದರೂ ಅನಾಹುತ ಆದ್ರೆ? ಬೇಡ, ಇನ್ಯಾವತ್ತೂ ನೀವು ಅಲ್ಲಿಗೆ ಹೋಗ್ಬಾರ್ದು. ಅಯ್ಯೋ, ನನಗೇನಾಗಲ್ಲ ಬಿಡಮ್ಮ. ಅದೇನೇ ಆದರೂ ನೀವು ಒಬ್ರೊಬ್ರೇ ಓಡಾಡೋದು ಸೇಫ್ ಅಲ್ಲ. ಇನ್ನೊಂದು ವಿಷಯ ಗೊತ್ತಾ ತುಳಸಿ, ಈ ಸಲ ನಾನು ಅಲ್ಲಿಗೆ ಹೋದಾಗ ಶಾರ್ವರಿ ಬಗ್ಗೆ ಇನ್ನೊಂದಷ್ಟು ಸತ್ಯಗಳು ನನಗೆ ತಿಳಿಯಿತು. ಸತ್ಯಗಳ? ಏನ್ ಹೇಳ್ತಾ ಇದ್ದೀರಾ ಮಾವ? ತುಳಸಿ, ಆ ಶಾರ್ವರಿ ಈ ಮನೆ ಮೇಲೆ ಅಷ್ಟೊಂದು ದ್ವೇಷ ಕಾರ್ತಾ ಇರೋದು ಯಾತಕ್ಕೆ? ಮಾಧವನಿಂದಾಗಿ ತನ್ನ ಅಕ್ಕ ಸತ್ಲು ಅಂತ ತಾನೆ? ಹೌದು, ಶಾರ್ವರಿ ಅಕ್ಕ ಮಾಧವ ಅವ್ರನ್ನ ಇಷ್ಟಪಡ್ತಿದ್ಲಂತೆ. ಮಾಧವ ಅವ್ರು ನಿರಾಕರಿಸಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ಲು ಅಂತ ಶಾರ್ವರಿ ಹೇಳಿದ್ಲು. ಇಲ್ಲಮ್ಮ, ಅದ್ಯಾವುದೂ ನಿಜ ಅಲ್ಲ. ಶಾರ್ವರಿ ಅಕ್ಕ ಸತ್ತಿದ್ದು ಆತ್ಮಹತ್ಯೆಯಿಂದ ಅಲ್ಲ, ಬೆಟ್ಟದ ಮೇಲಿಂದ ಕಾಲು ಜಾರಿ ಬಿದ್ದು. ಅಂದ್ರೆ ಮಾಧವ ಅವರು? ನನಗೆ ಗೊತ್ತಾದ ಹಾಗೆ ಮಾಧವ ಅವಳ ಪ್ರೀತಿನ ನಿರಾಕರಿಸೋದಕ್ಕೆ ಮುಂಚೆನೇ ಈ ಅನಾಹುತ ಆಗಿತ್ತು. ಮಾಧವ ಅವಳ ಹತ್ರ ಏನೂ ಹೇಳೇ ಇಲ್ಲ. ಅಷ್ಟರಲ್ಲಾಗಲೇ ಅವಳು ಕಾಲು ಜಾರಿ ಬಿದ್ದಿದ್ದಾಳೆ. ಅಷ್ಟು ಮಾತ್ರ ಅಲ್ಲ ತುಳಸಿ, ಇದುವರೆಗೂ ಅವಳ ಶವ ಯಾರಿಗೂ ಸಿಕ್ಕೇ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಮಾವ? ಶಾರ್ವರಿ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡೋದನ್ನ ನಾನು ನೋಡಿದ್ದೀನಿ. ಹೌದಮ್ಮ, ಅವಳು ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾಳೆ, ಆದರೆ ಅದು ಅವಳ ಅಕ್ಕನ ಸಮಾಧಿ ಅಲ್ಲ, ಅವಳ ಅಪ್ಪ ಅಮ್ಮನ ಸಮಾಧಿ. ಅಲ್ಲೇನೆ ಅವಳ ಅಕ್ಕನ ಫೋಟೋನೂ ಇಟ್ಟು ಪೂಜೆ ಮಾಡ್ತಾಳೆ. ವಿಧಿ ಆಟ ಹೇಗೆಲ್ಲ ಇದೆ ನೋಡಿ ಮಾವ. ಶಾರ್ವರಿ ಇದುವರೆಗೂ ತನ್ನ ಅಕ್ಕ ಸತ್ತಿದ್ದು ಮಾಧವ್ ಅವರಿಂದ ಅಂತಾನೆ ಅನ್ಕೊಂಡಿದ್ದಾಳೆ. ಇಷ್ಟೆಲ್ಲ ಅನಾಹುತ ಮಾಡ್ತಾ ಇದ್ದಾಳೆ. ತುಳಸಿ, ಈ ಸುಳ್ಳು ಅನ್ನೋದು ರಕ್ತ ಪಿಶಾಚಿಗಿಂತ ಭಯಂಕರವಾದ್ದು. ಒಂದು ಸಲ ಈ ಸುಳ್ಳು ಅಂತನ್ನೋ ಭ್ರಮೆ ತಲೆ ಒಳಗೆ ಹೊಕ್ಕು ಬಿಡ್ತು ಅಂತಂದರೆ ಅದು ಅನೇಕ ಜೀವಿಗಳನ್ನು ಬಲಿ ತಗೊಂಡ್ಬಿಡುತ್ತೆ. ತುಳಸಿ, ಸತ್ಯ ಅಂತನ್ನೋದು ದೇವತೆ.